ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಹೀರೋಗಳಿಗೆ ಏನು ಓಪನಿಂಗ್ ಸಿಗುತ್ತೆ ಬ್ರದರ್, ಆ ಥರ ಭರ್ಜರಿ ಓಪನಿಂಗ್ ಸಿಕ್ಕಿದೆ ಬ್ರದರ್ ಉಪಾಧ್ಯಕ್ಷ ಸಿನಿಮಾಗೆ. ಚಿಕ್ಕಣ್ಣಂಗೂ ಈ ರೀತಿ ಫ್ಯಾನ್ ಫಾಲೋವರ್ಸ್ ಇರ್ತಾರಂತ ನನ್ನ ತಾಯಣೆ ಅನ್ಕೊಂಡಿರಲಿಲ್ಲ ಬ್ರದರ್. ಯಾಕಂತ ಹೇಳಿದ್ರೆ ಇವ್ರಿಗೆ ಜಾಸ್ತಿ ಅಭಿಮಾನಿಗಳು ಇರೋದಕ್ಕೆ ಕಾರಣ ದೊಡ್ಡ ದೊಡ್ಡ ಹೀರೋಗಳು. ಯಾಕಂದರೆ ಒಬ್ಬ ದೊಡ್ಡ ಹೀರೋ ಸಿನಿಮಾ ರಿಲೀಸ್ ಆದರೆ ಅವ್ರ ಫ್ಯಾನ್ಸ್ಗಳು ಮಾತ್ರ ಸಪೋರ್ಟ್ ಮಾಡ್ಬೋದು. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಫ್ಲಾಪ್ ಆಗ್ತಾ ಇರೋದಕ್ಕೆ ಅದೇ ಕಾರಣ. ಪ್ರತಿಯೊಬ್ಬ ಹೀರೋಗಳ ಫ್ಯಾನ್ಸ್ಗಳು ಬಂದು ಒಬ್ಬ ಹೀರೋ ಸಿನಿಮಾಗಳನ್ನ ನೋಡ್ತಾ ಇಲ್ಲ. ಆದರೆ ಪ್ರತಿಯೊಬ್ಬ ಹೀರೋ ಅಭಿಮಾನಿಗಳು ಬಂದು ಚಿಕ್ಕಣ್ಣವ್ರ ಸಿನಿಮಾ ನೋಡ್ತಾರೆ ಬ್ರದರ್, ದೇವರನ್ನೇ ನೋಡ್ತಾರೆ. ಅದಕ್ಕೆ ಉಪಾಧ್ಯಕ್ಷ ಸೂಪರ್ ಹಿಟ್ ಆಗುತ್ತೆ ಬ್ರದರ್. ತುಂಬ ಇದೆ ಬ್ರದರ್. ಇವಾಗ ಚಿಕ್ಕಣ್ಣನ ನೀವು ಕಾಮಿಡಿ ಎಲ್ಲ ನೋಡಿರ್ತೀರಾ, ಒಂದು ಕಾಮಿಡಿ ಆಗಿರ್ಬೋದು, ಚಡ್ಡಿ ಪಂಚೆ ಹಾಕೊಂಡು ಹಳ್ಳಿ ಸ್ಟೈಲಲ್ಲಿ ನೋಡಿರ್ತೀರಾ, ಸೂಟು ಬೂಟ್ ಹಾಕೊಂಡು ಡ್ಯಾನ್ಸ್ ಮಾಡೋದು ನೋಡಿದ್ದೀರಾ, ಲವ್ ಫೇಲ್ಯೂರಾಗಳದನ್ನ ನೋಡಿದ್ದೀರಾ. ಚಿಕ್ಕಣ್ಣ ಹುಡುಗಿನ ಧೈರ್ಯ ಮಾಡಿ ಊರ್ಗೌಡ್ರು ಮನೆಯಿಂದ ಎತ್ತಾಕೊಂಡು ಹೋಗಿರೋದು ನೋಡಿದ್ದೀರಾ. ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಬ್ರದರ್. ಆ ಆಕ್ಟಿಂಗ್ ಮಾಡಕ್ಕೆ ಎಷ್ಟು ಬೇಕು, ಒಬ್ಬ ಕಾಮಿಡಿಯನ್ಗೆ ಒಬ್ಬ ಹೀರೋ ಥರ. ಇವತ್ತು ಲವ್ ಮಾಡೋ ಪ್ರತಿಯೊಬ್ಬ ಹುಡುಗರಿಗೂ, ಲವ್ ಫೇಲ್ಯೂರ್ ಆಗಿರೋ ಪ್ರತಿಯೊಬ್ಬ ಹುಡುಗರಿಗೂ ಚಿಕ್ಕಣ್ಣ ದೇವರಾಗ್ಬಿಟ್ಟವ್ರೆ ಬ್ರದರ್. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ದೇವರಾಗಿರೋದು ಕೇಳಿದ್ದು, ರಮೇಶ್ ಅರವಿಂದ್ ಅವ್ರು ದೇವರಾಗಿರೋದು ಕೇಳಿದ್ದು. ಇವತ್ತು ಆ ಲಿಸ್ಟ್ಗೆ ಚಿಕ್ಕಣ್ಣವರು ಸೇರ್ತಾ ಇದ್ದಾರೆ. ಚಿಕ್ಕಣ್ಣವ್ರು ಸಂಘನೇ ಕಟ್ತಾರೆ ಲವ್ ಮಾಡೋ ಹುಡುಗ ಹುಡುಗಿರು ಬ್ರದರ್. ಇವತ್ತು ಪ್ರತಿಯೊಬ್ಬ ಲವ್ ಮಾಡ್ತಾರೋ ಹುಡುಗ ಹುಡುಗಿರು ಎಲ್ಲ ಬಂದು ಉಪಾಧ್ಯಕ್ಷ ಸಿನಿಮಾ ನೋಡ್ಬೇಕು. ಉಪಾಧ್ಯಕ್ಷ ಸಿನಿಮಾ ನೋಡಿದ್ರೇನೆ ನಿಮ್ ಲವ್ ಸಕ್ಸಸ್ ಆಗೋದು. ಹೌದು, ಅದೇ ಬ್ರದರ್, ನಮ್ ಕನ್ನಡ ಇಂಡಸ್ಟ್ರಿ ಆಲ್ರೌಂಡರ್ ಅಂತಾನೆ ಕರೀಬೋದು ಚಿಕ್ಕಣ್ಣವ್ರನ್ನ. ಇವಾಗ ಒಬ್ಬ ಹೀರೋ ಆದ್ರೆ ಬರೀ ಹೀರೋ ಅಂತ ಮಾತ್ರ ಕರಿತೀವಿ. ಚಿಕ್ಕಣ್ಣವ್ರು ಹಂಗಲ್ಲ, ಹೀರೋ, ಸಿಂಗರು, ಕಾಮಿಡಿಯನ್, ಡ್ಯಾನ್ಸರು, ಪ್ರತಿಯೊಂದು ಕನ್ನಡ ಇಂಡಸ್ಟ್ರಿಯ ಆಲ್ರೌಂಡರೇ ನಮ್ಮ ಚಿಕ್ಕಣ್ಣ ಬ್ರದರ್. ನಮ್ಮ ಕನ್ನಡ ಇಂಡಸ್ಟ್ರಿಯ ಶಾರುಖ್ ಖಾನೇ ನಮ್ಮ ಚಿಕ್ಕಣ್ಣ ಬ್ರದರ್, ಯಾರಿಗೂ ಕಡಿಮೆ ಇಲ್ಲ. ಹೌದು, ನಾನು ಹೇಳೋದು ಉಪಾಧ್ಯಕ್ಷ ಸಿನಿಮಾಗೊಂದಕ್ಕಲ್ಲ ಬ್ರದರ್, ಪ್ರತಿಯೊಂದು ಸಿನಿಮಾಕ್ಕೂ ಎಲ್ಲ ಸೆಲೆಬ್ರಿಟಿಗಳು ಬಂದು ಸಪೋರ್ಟ್ ಮಾಡಬೇಕು. ಅವಾಗ ನೋಡಿ ನಮ್ಮ ಕನ್ನಡ ಸಿನಿಮಾ ಯಾಕೆ ಸೋಲುತ್ತೆ. ನಮ್ಮ ಕನ್ನಡ ಸಿನಿಮಾ ಯಾಕ್ರಿ ಸೋಲುತ್ತೆ? ಪ್ರತಿ ಸಿನಿಮಾಕ್ಕೂ ಬರಬೇಕು, ಪ್ರತಿಯೊಬ್ಬ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡಬೇಕು. ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು ಬ್ರದರ್. ಬರೀ ಉಪಾಧ್ಯಕ್ಷ ಅಂತ ಅಲ್ಲ, ಪ್ರತಿಯೊಂದು ಸಿನಿಮಾಕ್ಕೂ, ಪ್ರತಿಯೊಬ್ಬ ಹೀರೋಗೂ, ಯಾರೇ ಆಗಲಿ ನಮ್ಮ ಕನ್ನಡ ಸಿನಿಮಾ ಬಂದಾಗ ಪ್ರತಿಯೊಬ್ಬರು ಹಿಂಗೆ ಬೆನ್ನಿಂದ ನಿಂತರೆ ಒಂದು ಸಿನಿಮಾನೂ ಫ್ಲಾಪ್ ಆಗಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿನ ಹಿಡಿಯೋ ತಾಕತ್ತು ಯಾವನಿಗೂ ಇರಲ್ಲ ಬ್ರದರ್. ನಾ ಕೇಳ್ಕೊಳ್ಳೋದೊಂದೇ, ಪ್ರತಿಯೊಬ್ಬ ಸ್ಟಾರ್ಸ್ಗೂ ನಿಮ್ಮ ಕೈಲಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಸಿನಿಮಾ ನೋಡೋಕ್ಕೆ ಬ್ಯುಸಿ ಇರ್ತೀರಾ, ಬಟ್ ಅಟ್ಲೀಸ್ಟ್ ಒಂದು 10 ಸೆಕೆಂಡ್ ಬೈಟ್ಸ್ ಕೊಡಿ. ನಮ್ಮ ಕನ್ನಡದ ಹೀರೋ ಸಿನಿಮಾ ಮಾಡಿದ್ದಾರೆ, ನನ್ನ ಅಭಿಮಾನಿಗಳೆಲ್ಲ ಹೋಗಿ ಸಿನಿಮಾ ನೋಡಿ ಅಂತ ಬೈಟ್ಸ್ ಕೊಡಿ ಸ್ವಾಮಿ. ಕನ್ನಡ ಸಿನಿಮಾ ಯಾಕೆ ಸೋಲುತ್ತೆ ನೋಡೋಣ. ಅದನ್ನ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿ ಸಿನಿಮಾ ಫೇಲ್ ಆಯಿತು ಬನ್ನಿ ನೀವು ನಿಮ್ಮ ಅಭಿಮಾನಿಗಳು ಕರ್ಕೊಂಬನ್ನಿ. ಇವತ್ತು ಉಪಾಧ್ಯಕ್ಷ ಸೋಲ್ಲಿ ನೋಡೋಣ ಬ್ರದರ್, ಯಾಕೆ ಸೋಲುತ್ತೆ? ಅಷ್ಟು ಸ್ಟಾರ್ಸ್ಗಳು ಹಿಂದೆ ನಿಂತಿದ್ದಾರೆ. ಇವತ್ತು ಬೈಟ್ಸ್ ಕೊಟ್ಟಿದ್ದೀರದನ್ನ ನೋಡಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಉಪಾಧ್ಯಕ್ಷ ಸೋಲಕ್ಕೆ ಚಾನ್ಸೇ ಇಲ್ಲ ಬ್ರದರ್. ಪ್ರತಿ ಸಿನಿಮಾಕ್ಕೂ ಈ ಕೆಲಸ ಆಗ್ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಹೌದು, ಖಂಡಿತ ಬ್ರದರ್. ಚಿಕ್ಕಣ್ಣ ಅವರು ಇವಾಗ ಒಬ್ಬ ಹೀರೋ ಆಗಿರ್ಬೋದು, ಬಟ್ ಅವ್ರು ಹೀರೋ ಆಗಕ್ಕೆ ಸಪೋರ್ಟ್ ಮಾಡಿದಂಥ ಕೆಳಗಡೆಯಿಂದ ಬೆಳಕ ಬಂದಂಥ ಆದಿಯನ್ನು ಚಿಕ್ಕಣ್ಣವ್ರು ಮಾಡ್ತಿಲ್ಲ ಬ್ರದರ್. ಅಲ್ಲೇ ಫಸ್ಟ್ ಹೀರೋ ಆಗ್ಬಿಟ್ರು ಅವರು. ಪ್ರತಿಯೊಬ್ಬ ವ್ಯಕ್ತಿಯನ್ನು ನೆನೆಸ್ಕೊಂಡಿದ್ದಾರೆ, ಒಂದೊಂದು ಸೀನ್ಗಳನ್ನ ಹಾಕಿದ್ದಾರೆ. ಕಾಮಿಡಿ ಆದ್ರೂ ಕೂಡ ಅದು ಆರ್ಟ್ ಟಚ್ ಆಗುತ್ತೆ ಬ್ರದರ್. ಕಾಮಿಡಿಲೇ ಎತ್ಕೊಂಡೋಗಿ ಆ ಲವ್ ಸ್ಟೋರಿನ ಲಾಸ್ಟಲ್ಲಿ ಕಣ್ಣೀರು ಬಂದ್ಬಿಡುತ್ತೆ. ಚಿಕ್ಕಣ್ಣ ಲವ್ ಸ್ಟೋರಿ ನೋಡಿ ಕಣ್ಣೀರು ಆಗ್ತದೆ ಗುರು. ಚಿಕ್ಕಣ್ಣ ನೋಡಿ ನಕ್ಕಿರೋರು ತುಂಬ ಜನ ಅವರೇ ಗುರು ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ. ಚಿಕ್ಕಣ್ಣನ ನೋಡಿ ಅಳೋರು ಈ ಉಪಾಧ್ಯಕ್ಷ ಸಿನಿಮಾ ನೋಡಬೇಕು, ಅಷ್ಟು ಫೀಲಿಂಗಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಬ್ರದರ್. ಖಂಡಿತ ಬ್ರದರ್. ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಫುಲ್ ಟ್ರೆಂಡಿಂಗಲ್ಲಿ ಫಸ್ಟ್ ಲೈನಲ್ಲಿ ಇರೋದೇ ನಮ್ಮ ಗಜಪಡೆಗಳು. ಅರ್ಥ ಆಯ್ತಾ? ಅದು ನಾವು ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ. ಗಜಪಡೆ ಅಂತೇನಿಲ್ಲ, ಪ್ರತಿಯೊಬ್ಬರು ಹೀರೋ ಕೂಡ ಇದ್ದಾರೆ ಉಪಾಧ್ಯಕ್ಷ ಸಿನಿಮಾದಿಂದ ಬ್ರದರ್. ಯಾಕಂದ್ರೆ ತುಂಬ ಬೈಟ್ಸ್ಗಳು ನೋಡಿ, ಸುದೀಪ್ ಅಣ್ಣ ಬೈಟ್ಸ್ ನೋಡಿದ್ದೀನಿ, ಎಸ್ ಬಾಸ್ ಅವರು ಬೈಟ್ಸ್ ನೋಡಿದ್ದೀನಿ, ಶಿವಣ್ಣ ಅವ್ರ ಬೈಟ್ಸ್ ನೋಡಿದ್ದೀವಿ, ತುಂಬ ಜನ ಬೈಟ್ಸ್ಗಳನ್ನ ನೋಡಿದ್ದೀವಿ ನಾವು. ಪಾಪ ಅವ್ರವರು ತುಂಬ ಬ್ಯುಸಿ ಇರ್ತಾರೆ ಬಿಡಿ. ಬಟ್ ಪ್ರತಿಯೊಬ್ಬ ಹೀರೋಗೂ ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಪ್ರತಿಯೊಬ್ಬರು ಒಂದು 5 ಸೆಕೆಂಡ್ ಬೈಟ್ಸ್ ಕೊಟ್ಬಿಟ್ರೆ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿನ ಹಿಡಿಯೋ ತಾಕತ್ತೆ ಅವನಿಗಾದ್ರೂ ಇರುತ್ತಾ? ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋ ತಾಕತ್ತೆ ಅವನಿಗಾದ್ರೂ ಇರುತ್ತಾ? ಇರಲ್ಲ. ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಉಪಾಧ್ಯಕ್ಷನ ಎಲ್ಲಿ ತಗೊಂಡೋಗಿ ನಿಲ್ಸಿದ್ದೀರಾ? ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ KGF ಆದಮೇಲೆ, ಕಾಂತಾರ ಆದಮೇಲೆ, ಚಾರ್ಲಿ 777 ಆದಮೇಲೆ ಎಲ್ಲೋ ಒಂದು ಕೆಳಗಡೆ ಹೋಯ್ತು ಅನ್ನೋ ಫೀಲ್ ಇತ್ತು. ಕಾಟೇರ ಮತ್ತೆ ತಂದು ನಿಲ್ಸಿತ್ತು ಅದನ್ನು ಮುಂದುವರ್ಸ್ಕೊಳ್ಳೋ ಕೆಲಸ ಇವತ್ತು ಉಪಾಧ್ಯಕ್ಷ ಮಾಡ್ತಾ ಇದೆ ಬ್ರದರ್. ಉಪಾಧ್ಯಕ್ಷ ಮಾಡ್ತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ಯಾವತ್ತೂ ಕೆಳಗಡೆ ಹೋಗಕ್ಕೆ ಬಿಡಬೇಡಿ. ಪ್ರತಿ ಸ್ಟಾರ್ಸ್ಗೂ ಅಷ್ಟೇ, ಅಭಿಮಾನಿಗಳಿಗೂ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಿಮ್ಮ ಸಿನಿಮಾಗಳು ರಿಲೀಸ್ ಆದಾಗ ಕೂಡ ನಾವು ಬಂದು ಸಪೋರ್ಟ್ ಮಾಡ್ತೀವಿ. ಪ್ರತಿಯೊಬ್ಬರು ಹೀರೋಗಳು ನಾನು KGF ತರ ಮೂವಿ ಮಾಡಬೇಕಾಗಿತ್ತು, ಇಲ್ಲ ಮುಂಗಾರು ಮಳೆ ತರ ಮೂವಿ ಮಾಡಬೇಕಾಗಿತ್ತು, ಚಲನಚಿತ್ರ ತರ ಮೂವಿ ಮಾಡಬೇಕಾಗಿತ್ತು ಅಂದ್ರು. ಸೊ ಇದೊಂದು ಸಿನಿಮಾದಲ್ಲಿ ಎಲ್ಲಾ ಸ್ಟಾರ್ಗಳ ತರನು ಸಿನಿಮಾ ಮಾಡಿರೋದ್ರೆ ನಮ್ಮ ಚಿಕ್ಕಣ್ಣ ಅವರು. ಅದಕ್ಕೆ ಬ್ರದರ್ ನಾನು ಕನ್ನಡ ಇಂಡಸ್ಟ್ರಿ ಆಲ್ರೌಂಡರ್ ಅಂತ ಕರೆಯೋದು. ಕೆಲವೊಂದಷ್ಟು ಜನ ಭ್ರಮೇಲಿ ಬರ್ತಾ ಇದ್ರು,
ಲವ್ ಕಂಟೆಂಟ್ ಮಾಡಪ್ಪ ಸೂಪರ್ ಹಿಟ್ ಆಗುತ್ತೆ ಸಿನಿಮಾ, ಮಾಸ್ ಕಂಟೆಂಟ್ ಮಾಡಪ್ಪ ಸೂಪರ್ ಹಿಟ್ ಸಿನಿಮಾ ಆಗುತ್ತೆ. ಮಣ್ಣು ಇಲ್ಲ ಗುರು, ಒಂದು ಕಂಟೆಂಟ್ ಇದ್ರೆ, ಕಾಮಿಡಿ ಇದ್ರೆ, ಲವ್ ಇದ್ರೆ ಗುರು ಎಲ್ಲ ಇದೆ. ನಗಾಡೋದಿದೆ, ಎಳೋದಿದೆ, ಫೀಲಿಂಗ್ಸ್ ಇದೆ, ಅಪ್ಪ ಮಕ್ಕಳ ಸೆಂಟಿಮೆಂಟ್ ಇದೆ, ತಂದೆ ಮಗನ ಸೆಂಟಿಮೆಂಟ್ ಇದೆ, ಪ್ರತಿಯೊಂದು ಇದೆ ಬ್ರದರ್. ಉಪಾಧ್ಯಕ್ಷ ಸೋಲಿ ನೋಡೋಣ ತಾಕತ್ತಿದ್ರೆ ಅಂಥವ್ರು ಬಾಯಿ ಮುಚ್ಚಿಸ್ಬಿಡುತ್ತೆ. ಇದು ಉಪಾಧ್ಯಕ್ಷ ಗೆಲ್ಲುತ್ತೆ ಬ್ರದರ್. ಅದೇ ಕಂಟೆಂಟ್ ಬೇಕು ಅಂತ ಇರೋರು ಸಿನಿಮಾ ನೋಡೋರೆಲ್ಲ ಫ್ರೀ ನೆಟ್ಟಲ್ಲಿ ಕೂತ್ಕೊಂಡು ಕಮೆಂಟ್ ಹಾಕೋರು, ಇದೇ ಥರ ಕಂಟೆಂಟ್ ಮಾಡಿದ್ರೆ ಸಿನಿಮಾ ಇಟ್ಟಾಗುತ್ತೇನೋ. ಅವರು ಬಂದು ಸಿನಿಮಾ ನೋಡ್ಬಿಟ್ಟು ರಿವ್ಯೂ ಕೊಡ್ತಾರಲ್ಲ, ಅವ್ರಿಗೆ ಅರ್ಥ ಆಗುತ್ತೆ ಉಪಾಧ್ಯಕ್ಷ ಸಿನಿಮಾ ಹೆಂಗಿದೆ ಅಂತ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.